ಎಲ್ಲರಿಗೂ ನಮಸ್ಕಾರ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ಬೋದು ಈ ಮೊಟ್ಟೆಯನ್ನು ಯಾವ ಥರ ಬೇಯಿಸಿದ್ದೀವಿ ಅಂತ ಹೇಳ್ರಿ. ನಿಮಗೆ ಒಂದು 5 ನಿಮಿಷದಲ್ಲೇ ಒಂದು 4 ರಿಂದ 5 ಮೊಟ್ಟೆ ಬೇಯಿಸ್ಬೋದು. ಇದನ್ನು ಹೇಗೆ ಬೇಯಿಸಿದ್ದೀವಿ ಅಂಥೇಳಿ ನೋಡ್ಕೊಳ್ಳೋಣ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ಮೊಟ್ಟೆ ನಾವು ಬೇಯಿಸ್ಬೇಕಾದ್ರೆ ತುಂಬ ಟೈಮ್ ತೊಗೊಳುತ್ತೆ. ಇವತ್ತು ನೋಡಿರಿ ಒಂದು 4 ಮೊಟ್ಟೆ ತೊಗೊಂಡಿನಿ. ತುಂಬ ಈಸಿ, ಬೇಗ ಆಗುವಂಥದ್ದು ಮೊಟ್ಟೆ ಬೇಯಿಸಿ ತಿನ್ನೋದು. ನಿಮಗೆ ಒಂದು 5 ನಿಮಿಷದಲ್ಲಿ ಈ ಮೊಟ್ಟೆಯನ್ನು ಬೇಯಿಸಿ ತಿನ್ಬೋದು. ಸುಲಭವಾದಂಥ ವಿಧಾನದಲ್ಲಿ ತೋರಿಸ್ತಾ ಇದ್ದೇನೆ ಇವತ್ತು. ನಮ್ಮ ಚಾನಲ್ಗೆ ಯಾರು ಹೊಸ ಸಬ್ಸ್ಕ್ರೈಬ್ ಮಾಡಿದ್ರಿ, ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ಈ ವಿಡಿಯೋ ಇಷ್ಟ ಆಗಿತ್ತಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವಾಗ ನಾನು ಇಲ್ಲಿ 2 ಬೌಲ್ ತೊಗೊಂಡಿದ್ದೀನಿ ರೀ. ಇದಕ್ಕೇ ನಾನು ಇವಾಗ ಒಂದು ಸ್ವಲ್ಪನೇ ಆಯಿಲು ಹಾಕೋತಾ ಇದ್ದೀನಿ. ಆಯಿಲ್ ಹಾಕ್ಕೊಂಡು ಈ ಥರನೇ ಹಚ್ಕೋಬೇಕು. ಇವಾಗ ನಾನು ಇದು 2 ಬೌಲ್ನಲ್ಲಿ ಆಯಿಲನ್ನು ಸ್ವಲ್ಪ ಹಚ್ಕೊಂಡಿದ್ದೇನೆ ರೀ. ಒಂದು 4 ಡ್ರಾಪ್ ಆಯಿಲ್ ಆದರೆ ಸಾಕು. ನಾನಿಲ್ಲಿ ಒಂದು 4 ಮೊಟ್ಟೆಯನ್ನು ತೊಗೊಂಡಿದ್ದೇನೆ. ಈ ಮೊಟ್ಟೆಯನ್ನು ಇವಾಗ ಒಡೆದು ಹಾಕೋತಾ ಇದ್ದೀನಿ. ಅಂದರೆ ಇದನ್ನು ಈ ಥರನೇ ಒಡೆದ್ಬಿಟ್ಟು ಹಾಕೋಬೇಕ್ರಿ. ಅಂದರೆ ಸುಲಭವಾಗಿ ಬೇಯಿಸುವಂಥ ವಿಧಾನ. ಇವಾಗ ನೋಡ್ಬೋದು ನಾನು 2 ಮೊಟ್ಟೆಯನ್ನು ಹಾಕ್ಕೊಂಡಿದ್ದೇನೆ. ಇವಾಗ ನಾನು ಎಷ್ಟು ಬೇಕು ಅಷ್ಟು ನೀರು ಬಿಸಿ ಮಾಡ್ಕೊಂಡಿದ್ದೀನಿ. ಈ ಒಂದು ಬೌಲಲ್ಲೇ ನೋಡಿರಿ, ನಾನು ಇದನ್ನು ಈ ಥರನೇ ಬಿಸಿನೀರಿನಲ್ಲಿ ಇಡ್ತಾ ಇದ್ದೀನಿ. ಇವಾಗ ಇನ್ನೊಂದು ಬೌಲನ್ನು ಇಟ್ಕೊಳ್ಳೋಣ. ಇವಾಗ ನೋಡ್ಬೋದು ನಮ್ಮದು ಮೊಟ್ಟೆ ಈ ಥರ ಒಳಗೆ ವೈಟ್ನೆ ಥರ ಬರ್ತಾ ಇದೆ, ನೋಡ್ಬೋದು ರೀ. ಇವಾಗ ಇದ್ರ ಮೇಲೆ ಮುಚ್ಚಿದ್ರೆ ನೋಡ್ರಿ, ನಮಗೆ ಇದು ಒಂದು 3 ರಿಂದ 4 ಮೊಟ್ಟೆ ಬೇಯುತ್ತೆ. ಇದನ್ನು ಈ ಥರ ಮುಚ್ತಾ ಇದ್ದೀನಿ. ಇವಾಗ ನಂದು 2 ನಿಮಿಷ ಆಗಿದೆ, ನೋಡ್ಬೋದು ರೀ. ನಮ್ಮದು ಮೊಟ್ಟೆ ಎಷ್ಟು ಸುಲಭವಾಗಿ ಬೆಂದಿದೆ ನೋಡ್ಬೋದು. ನಾನು ಇನ್ನೊಂದು 1 ನಿಮಿಷಗಳ ಕಾಲ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಿಸ್ತಾ ಇದ್ದೀನಿ. ಇವಾಗ ನೋಡ್ಬೋದು ನಮ್ಮದು 1 ನಿಮಿಷಗಳ ಕಾಲ ಆಗಿದೆ. ಇದನ್ನು ನಾವು ಇವಾಗ ತೆಗೆದು ಇಟ್ಕೊಳ್ಳೋಣ್ರಿ. ಸ್ವಲ್ಪ ಇದನ್ನು ತೆಗಿಬೇಕಾದ್ರೆ ಸ್ವಲ್ಪ ಸ್ಲೋ ಮಾಡ್ಕೊಳ್ಳಿ. ಅಂದರೆ ಫ್ಲೇಮು ಜಾಸ್ತಿ ಇತ್ತು ಅಂದರೆ ಸ್ವಲ್ಪ ಬಿಸಿ ತುಂಬ ತಾಗುತ್ತೆ. ಈ ಥರ ತೊಗೊಂಡ್ರೆ ಸಾಕು. ಈಗ ನಾವು ಇದನ್ನು ತೆಗೆದಿಟ್ಕೊಂಡಿದ್ದೀವಿ. ಇವಾಗ ನೋಡ್ಬೋದು ಇನ್ನೊಂದು ಮೊಟ್ಟೆನ ಇಟ್ಕೊಂಡಿದ್ದೀನಿ. ನಾವು ಇಟ್ಟೊಂದು ಅರ್ಧ ನಿಮಿಷಕ್ಕೆ ಇಷ್ಟರ, ಅಂದರೆ ತುಂಬ ಬಿಸಿ ಇದ್ದಾಗ ಬೇಗ ಆಗುತ್ತೆ. ನೋಡ್ಬೋದು ನಾನು ಇದನ್ನು ಸೇಮು ಮುಚ್ಚಳವನ್ನು ಮುಚ್ಚಿ ಇದನ್ನು ಬೇಯಿಸ್ಕೊತಾ ಇದ್ದೀನಿ ರೀ. ಇವಾಗ ನೋಡ್ಬೋದು ನಾನು ಒಂದು ಬೌಲಲ್ಲಿ ನೀರು ತೊಗೊಂಡಿದ್ದೇನೆ. ಈ ಬೌಲಲ್ಲಿ ಇದು ಒಂಚೂರು ಈ ಥರ ಇಡಬೇಕ್ರಿ. ಇದು ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದರೆ ನಿಮಗೆ ಇದು ಮೊಟ್ಟೆ ಬೇಯಿಸೋದು ತುಂಬ ಸುಲಭವಾಗಿ ಬರುತ್ತೆ. ಇವಾಗ ನೋಡ್ಬೋದು ನಮ್ಮದು 2 ನಿಮಿಷ ಆಗಿದೆ. ನೋಡ್ಬೋದು ನಮ್ಮದು ಚೆನ್ನಾಗಿ ಬೆಂದಿದೆ. ಇನ್ನೂ 1 ನಿಮಿಷಗಳ ಕಾಲ ನಾನು ಇದೇ ಥರ ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಿಸ್ತೀನಿ ರೀ. 1-3 ನಿಮಿಷದಾಗೆ ನಮಗೆ ಈ ಮೊಟ್ಟೆ ಬೇಯುತ್ತೆ, ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ಇವಾಗ ನೋಡ್ಬೋದು ರೀ ನಮ್ಮದು 1 ನಿಮಿಷ ಆಗಿದೆ. ನಾನು ಇವಾಗ ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ. ನಾವು ಇದರೊಳಗೆ ಒಂಚೂರು ಬಿಸಿ ಬಿಟ್ಟರು ನಮಗೆ ಚೆನ್ನಾಗಿ ಬರುತ್ತೆ, ನೋಡ್ಬೋದು. ಇವಾಗ ನಮ್ಮದು ನೋಡೋಣ, ತಣ್ಣಗಾಗಿದೆ ರೀ. ಬಿಡಿಸ್ಕೊಂಡು ಹೋಗಬೇಕು. ಸೈಡ್ನಲ್ಲಿ ಈ ಥರನೇ ಬಿಡಿಸ್ಕೊತ ಹೋಗಬೇಕು. ಇವಾಗ ನಾವು ಸುತ್ತ ಇದು ಮಾಡ್ಕೊಂಡ್ಮೇಲೆ ನೋಡಿರಿ, ಇದನ್ನು ಈ ಥರನೇ ನಾವು ಸುತ್ತ ಇದು ಮಾಡಬೇಕು. ಅಂದರೆ ಈ ಥರ ಹಾಫ್ ಬಾಯ್ಲ್ ಆಗಿದ್ದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಿಮಗೆ ಇನ್ನೂ ಚೆನ್ನಾಗಿ ಬೇಕು ಅಂತ ಅಂದರೆ ಬಿಸಿನೀರಿನಲ್ಲಿ ನೀವು ಒಂದು 5 ನಿಮಿಷಗಳ ಕಾಲ ಬಿಟ್ಟರೆ ಇದು ಮಧ್ಯಕ್ಕಿದ್ದದನ್ನು ಸಹ ನಿಮಗೆ ಚೆನ್ನಾಗಿದಾಗುತ್ತೆ. ಈ ಥರನೇ ನಾವು ಈ ಥರ ಸ್ವಲ್ಪ ನಿಧಾನವಾಗಿಯೇ ತಿಕ್ಕೊಂಡ್ರೆ ನೋಡಿರಿ, ನಮಗೆ ಇದು ಮೊಟ್ಟೆ ಚೆನ್ನಾಗಿ ಈ ಥರನೇ ನೋಡ್ಬೋದು. ಮೊಟ್ಟೆ ನಮ್ಮದು ಬೋಲ್ ನೋಡ್ಬೋದು, ತುಂಬ ಏನು ತಡ ಹಿಡ್ದಿಲ್ಲ. ನೋಡ್ಬೋದು ಸ್ವಲ್ಪ ನಾವು ಚಾಕ್ಲೇಟ್ ಬಿಡಿಸ್ಕೊಂಡಾಗೆ ಅದು ಈ ಥರ ಬರುತ್ತೆ. ನಾವೀಗ ಇನ್ನೊಂದು ಮೊಟ್ಟೆ ತಣ್ಣಗೆ ಮಾಡ್ಕೊಳ್ಳೋಕ್ಕೆ ಇಟ್ಕೊಂತೀವಿ ರೀ. ನೋಡ್ಬೋದು ಇದು ಸ್ವಲ್ಪ ಬಿಸಿನೀರಿನಲ್ಲಿ ನಾವು ಬಿಟ್ಟಾಗೆ ಈ ಥರ ಎಲ್ಲೋ ಪಾರ್ಟ್ ಆಗುತ್ತೆ. ಇದು ಸ್ವಲ್ಪ ಒಂದು 5 ರಿಂದ 4 ನಿಮಿಷ ಬಿಡಬೇಕು. ಇವಾಗ ನೋಡ್ಬೋದು ರೀ, ನಾನು ಈ ಮೊಟ್ಟೆ ಸ್ವಲ್ಪನೇ ಇದು ಇನ್ನೂ ಒಂಚೂರು ಬಿಸಿ ಇದೆ. ಇದು ನಾವು ಬಿಸಿನೀರಿನಲ್ಲಿ ಬಿಟ್ಟ ಕಾರಣವಾಗಿ ಇದನ್ನು ಚೆನ್ನಾಗಿ ಈ ಥರ ನೋಡ್ಬೋದು. ನಮ್ಮದು ಮೊಟ್ಟೆ ಚೆನ್ನಾಗಿ ಈ ಥರನೇ ಬಿಡಿಸ್ಕೊಂಡ್ರೆ ಸಾಕು. ನೋಡ್ಬೋದು ನಮ್ಮದು ಕೆಳಗಿನ ಪಾರ್ಟು ಸ್ವಲ್ಪನೇ ನಾವು ಈ ಥರ ಮಾಡ್ಕೊಂಡ್ರೆ ಸಾಕು, ನಮಗೆ ಸುಲಭವಾಗಿ ಬರುತ್ತೆ. ನೋಡ್ಬೋದು ನಮ್ಮದು ಮೊಟ್ಟೆ ಬೇಯಿಸೋದು ಇದು ನಾವು ನೀರಲ್ಲಿ ಬಿಟ್ಟರೆ ಈ ಥರ ತುಂಬ ಚೆನ್ನಾಗಿ ನೀಟಾಗಿ ಬರುತ್ತೆ. ನೋಡ್ಬೋದು ನಮ್ಮದು ಮೊಟ್ಟೆ ಬೇಯಿಸೋದು ತುಂಬ ಚೆನ್ನಾಗಿ ಬಂದಿದೆ. ನೋಡಿದ್ರೆ ನಮ್ಮ ಮೊಟ್ಟೆ ಬೇಯಿಸೋದು ತುಂಬ ಈಸಿ, ಸುಲಭವಾಗಿ ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇದನ್ನು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ತುಂಬ ಬೇಗನೆ ಆಗುವಂಥದ್ದು. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.